ಹಾಯ್ ವ್ಯೂವರ್ಸ್, ಎಲ್ರಿಗೂ ನಮಸ್ಕಾರ. ವಿಶ್ವಗ್ರ ಫೌಂಡರ್ ಆ್ಯಂಡ್ CEO ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇಟ್ಸ್ ಬೀನ್ 15 ವೆರಿ ಲಾಂಗ್ ಇಯರ್ಸ್. ಓಕೆ, ಈ ಇಂಡಸ್ಟ್ರಿಲಿ ಏನೋ ಒಂದು ಮಾಡಬೇಕು, ಫ್ರೀ ಎಜುಕೇಷನ್ ಮಾಡಬೇಕು ಅಂತ ಸರ್ಕಸ್ ಮಾಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ನ ಯೂಸ್ ಮಾಡಿ, ಬೇರೆ ಬೇರೆ ಬಿಸ್ನೆಸ್ ಮಾಡಲ್ಸ್ನ ಯೂಸ್ ಮಾಡಿ, ಬೇರೆ ಬೇರೆ ಪಾರ್ಟ್ನರ್ಸ್ನ ಸೇರಿಸ್ಕೊಂಡು ತುಂಬ ಸರ್ಕಸ್ ಮಾಡಿ ಫೇಲ್ ಆಗಿ ಸಕ್ಸಸ್ ಆಗಿ, ಫೇಲ್ ಆಗಿ ಸಕ್ಸಸ್ ಆಗಿ, ಕೆಟ್ಟವನು ಅನ್ಸ್ಕೊಂಡು ಒಳ್ಳೆಯವನು ಅನ್ಸ್ಕೊಂಡು ಎಲ್ಲ ಮಾಡಿಕೊಂಡು ಅಟ್ ಲಾಸ್ಟ್ ವಿ ಹ್ಯಾವ್ ಕಮ್ ಟು ಎ ವೆರಿ ಫ್ಯಾಂಟಾಸ್ಟಿಕ್ ಸಿಚುವೇಶನ್. ಇವಾಗ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ನಮ್ಮದು ಆಕ್ಸೆಪ್ಟೆಡ್ ಬಿಸ್ನೆಸ್ ಮಾಡಲ್ ಆಗಿದೆ. ತುಂಬ ಚೆನ್ನಾಗಿ ಹೋಗ್ತಿದೆ. ಮಕ್ಕಳು ಪೇರೆಂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಸಾಕಷ್ಟು ಗೃಹಿಣಿಯರಿಗೆ, ಹೋಮ್ ಮೇಕರ್ಸಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಿದೆ. ಎಲ್ಲರೂ ಅಂತ ಅನ್ಕೊಂತಾ ಇರ್ಬೋದು, ಇವ್ನು ಯಾರೋ ಒಂದು ಕಂಪ್ನಿ ಓಪನ್ ಮಾಡಿದ್ದಾನೆ, ನಾವೇನೋ ಒಂದು 354 ರೂಪಾಯಿ ಆಗ್ತಿದ್ದೀವಿ ಅಥವಾ 3,500 ಆಗ್ತಿದ್ದೀವಿ, ಒಂದು 6,000 ಆಗ್ತಿದ್ದೀವಿ, ಇವನೇನೋ ಸ್ಕ್ಯಾಮ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ರಿಯಾಲಿಟಿಲಿ ನಂದು ಬಿಸ್ನೆಸ್ ಮಾಡಲ್ ಕಂಪ್ಲೀಟಾಗಿ ಬಂದು ಮೈಕ್ರೋ ಲೆವೆಲಲ್ಲಿ ಚೆಕ್ ಮಾಡಿದ್ರೆ ಏನೂ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಪ್ಲಾಟ್ಫಾರ್ಮ್ ಟು ಸಮ್ ಪೀಪಲ್ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್ ಇನ್ ದೇರ್ ರೆಸ್ಪೆಕ್ಟಿವ್ ವಿಲೇಜಸ್. ಸೊ ಈಗ ಒಂದು ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ಥರ ಬೆಳೀತಾ ಇದ್ದಂಗೆ ಕೂಡ ಅದ್ರ ಭಾರ ಕೂಡ ಸಾಕಷ್ಟು ಬೆಳೀತಾ ಇರುತ್ತೆ. ಅಂದರೆ ಹೇಳ್ಬೋದು, ಇವ್ರಿಗೆ ಚೆನ್ನಾಗಿ ಲಾಭ ಬರ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ, ನೋಡೋರಿಗೆ ಟ್ರಾನ್ಸಾಕ್ಷನ್ ಆಗೋರಿಗೆ. ಕೆಲವರೆಲ್ಲ ನಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೇಳೋರಿಗೆ, ಇವ್ರಿಗೆ ಆಡಿಟರ್ ಆಗಲಿ ಯಾರಿಗಾದ್ರೂ ನೋಡಿದ್ರೆ ಓಕೆ ವೆರಿ ಗುಡ್ ಅಂತ ಹೇಳ್ತಾರೆ. ಬಟ್ ಅದೇ ರೀತಿ ಇಟ್ ಈಸ್ ನಾಟ್ ಅಬೌಟ್ ಹೌ ಮಚ್ ಬಿಸ್ನೆಸ್ ವಿ ಆರ್ ಮೇಕಿಂಗ್, ಇಟ್ಸ್ ಅಬೌಟ್ ಹೌ ಮಚ್ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ ಅಂತ. ಇವಾಗ ಒಂದು 5 ಜನ ಎಂಪ್ಲಾಯೀಸ್ ಇದ್ರು ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು 3,000 ಜನ ಫ್ರೀಲಾನ್ಸರ್ಸ್ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು 300 ಮಕ್ಕಳು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ನಂಬ್ಕೊಂಡು 1 ವರ್ಷ ನಾವು ಕಲಿತೀವಿ ಅಂತಂದಾಗ ವಿ ಶುಡ್ ಬಿ ವೆರಿ ರೆಸ್ಪಾನ್ಸಿಬಲ್. ಸಾಕಷ್ಟು ಸತಿ ಏನಾಗುತ್ತೆ ನಮ್ಮ ಇಂಡಿಯಾದಲ್ಲಿ, ಐ ಡೋಂಟ್ ನೋ ಅಬೌಟ್ ಅದರ್ ಕಂಟ್ರೀಸ್, ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ಒಂದು ಬಿಸ್ನೆಸ್ ಆಗಲಿ ಒಂದು ಎಂಪ್ಲಾಯಿ ಆಗಲಿ 99% ದೇ ಆರ್ ಇರ್ರೆಸ್ಪಾನ್ಸಿಬಲ್. ಐ ಆಮ್ ಟೆಲಿಂಗ್ ಯು, ಇದು ನನಗೆ ಆನೆಸ್ಟ್. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ನಾನು ಕೆಲಸಕ್ಕೆ ಹೋಗಿದ್ದೀನಿ, ಒಂದು ಕಂಪ್ನಿಲಿ ಸ್ಟಾರ್ಟ್ ಮಾಡಿ ನನ್ನ ಕರಿಯರ್ ಅಂದರೆ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ಏನು ಕೆಲಸ ಮಾಡ್ತಿದ್ದೀನಿ, ಯಾತಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಯಾವ ಇಂಡಸ್ಟ್ರಿಯಲ್ಲಿ ಮಾಡ್ತಿದ್ದೀನಿ. ಇವಾಗ ಇಲ್ಲಿ ನಾನು ಸಂಬಳ ತೊಗೊತೀನಿ, ಸಂಬಳ ನನಗೆ ಯಾತಕ್ಕೆ ಬರ್ತಿದೆ, ಸಂಬಳ ಬಂದಮೇಲೆ ಮುಂದಕ್ಕೆ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ. ನಾಳೆ ನಾನು ಈ ಕಂಪ್ನಿ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ರೆ, ಇಲ್ಲ ಒಂದು ಒಳ್ಳೆ ಕರಿಯರ್ ಸಿಕ್ಕಿದ್ರೆ ನಾನು ಯಾವ ರೀತಿ ಅದರಿಂದ ಹೊರಗಡೆ ಹೋಗಬೇಕು ಅಂತ ಗೊತ್ತಿಲ್ಲದಿರಂಗೆ ಸಾಕಷ್ಟು ಜನ ಏನು ಮಾಡ್ತಾರೆ, ಯಾವುದಾದ್ರು ಕಂಪ್ನಿಗೆ ಜಾಯ್ನ್ ಆಗ್ತಾರೆ, ಆಮೇಲೆ ಒಂದು 3 ದಿವಸ ಕೆಲಸ ಮಾಡ್ತಾರೆ. ಇವ್ರ ಕಡೆಯಿಂದ ಅಲ್ಲೇನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅವ್ರ ಕಡೆಯಿಂದ ಇಲ್ಲೇನೋ ಪ್ರಾಬ್ಲಮ್ ಇರುತ್ತೆ, ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರನ್ನ ನಂಬ್ಕೊಳ್ಳೋಂಥ ಬಂದಂಥ ಎಂಡ್ ಕನ್ಸ್ಯೂಮರ್ಸ್ ಏನಿದ್ದಾರೆ, ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಒಂದು ಯಾವುದೋ ಒಂದು ಪ್ರಾಡಕ್ಟ್ ಬೈ ಮಾಡಿರ್ಬೋದು, ಒಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿರ್ಬೋದು, ಅವ್ರು ಸಫರ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ರೆ, ಇಲ್ಲ ನಾನು ಈ ಕಂಪ್ನಿಲಿ ಇಲ್ಲ, ಬೇರೆ ಕಂಪ್ನಿಯಲ್ಲಿ ಇದ್ದೀನಿ, ನಾನು ಆ ಕಂಪ್ನಿಗೆ ಬಿಟ್ಬಿಟ್ಟಿದ್ದೀನಿ, ಆ ಕಂಪ್ನಿ ಸರಿ ಇಲ್ಲ, ನಾನು ಸರಿ ಇಲ್ಲ ಅಂತ ಯಾರು ಹೇಳ್ಕೊಳಲ್ಲ. ಈ ಥರ ಎಲ್ಲ ಸಾಕಷ್ಟು ವಿಚಾರಗಳಾಗಿ ಎಷ್ಟೊಂದು ಕಂಪ್ನಿಗಳು ಬಿದ್ದಿದ್ದು ಇದ್ದಾವೆ, ಕಸ್ಟಮರ್ಸ್ಗಳು ಮೋಸ ಆಗಿದ್ದು ಇದ್ದಾವೆ. ಆದರೆ ಕೆಲವೊಂದು ಸತಿ ಏನಾಗುತ್ತೆ, ಫೌಂಡರ್ಸ್ ಆಗಲಿ ಯಾರಾದರೂ ಕಂಪ್ನಿನ ಸ್ಥಾಪನೆ ಮಾಡೋರು ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ಅವ್ರು ತುಂಬ ವಿಷನ್ ಇಟ್ಕೊಂಡೆ ಸ್ಥಾಪನೆ ಮಾಡಿರ್ತಾರೆ. ಯಾರೋ ಮೋಸ ಮಾಡಬೇಕು, ಚೀಟ್ ಮಾಡಬೇಕು ಅಂತೇಳಿ ದೇ ಡೋಂಟ್ ಕಮ್ ಅಂಡ್ ಸ್ಟಾರ್ಟ್ ದ ಫೌಂಡೇಶನ್. ಬಟ್ ಸಮಸ್ಯೆಗಳು ಜಾಸ್ತಿ ಆದಾಗ, ಇಲ್ಲ ಭಾರ ಜಾಸ್ತಿ ಆಗಿ, ಲೆಟ್ಸ್ ಎನ್ ಎಕ್ಸಾಂಪಲ್, ಬೈಜೂಸ್ ಇಸ್ ದ ವೆರಿ ಬಿಗ್ ಎಕ್ಸಾಂಪಲ್. ಬೈಜೂಸ್ ರವೀಂದ್ರ ಅನ್ನೋ ಒಂದು ವಿಷನರಿಯಿಂದಾನೆ ಇವತ್ತು ಆನ್ಲೈನ್ ಮಕ್ಕಳು ಅಷ್ಟು ಚೆನ್ನಾಗಿ ಕಲಿಬೋದು ಅಂತ ಹೇಳಿದ್ದು. ಅಂಥ ಒಂದು ದೊಡ್ಡ ವಿಷನರಿನ ಇನ್ವೆಸ್ಟರ್ಸ್ ಆಗಿರಲಿ, ಎಂಪ್ಲಾಯೀಸ್ ಆಗಿರಲಿ, ಇನ್ನು ಸ್ಟೇಕ್ ಹೋಲ್ಡರ್ಸ್ ಆಗಿರಲಿ, ಕಸ್ಟಮರ್ಸ್ ಆಗಿರಲಿ, ಒಂದು ಶುಗರ್ ಕೇಂದ್ರ ಇಂಡಿ ಇಪ್ಪೇಕಾಯಿ ಮಾಡಿ ಅವನ್ನೆಲ್ಲ ದುಡ್ಡು ತೆಗೆದಿದೆ ಅಂತೇಳಿ ಲಾಸ್ಟಲ್ಲಿ ಫುಲ್ ಮರ್ಯಾದೆಲ್ಲ ಕಳೆದಂಥ ಸಿಚುವೇಶನ್ ಇದೆ. ಅದಾದಮೇಲೆ ಕಂಪ್ನಿ ಮುಂದಕ್ಕೆ ಹೋಗುತ್ತೆ ಇಲ್ವೋ ಅನ್ನೋ ಆಲೋಚನೆಗಳು ಮತ್ತು ಡೌಟ್ಗಳು, ಭಯಗಳು ಎಲ್ಲ ಪ್ರಪಂಚದಲ್ಲೆಲ್ಲ ಹರಡಿರುತ್ತೆ. ಸೊ ವಿಶ್ವಗ್ರಾಗ ಆ ಥರ ಆಗಬಾರ್ದು ಅಂತ ಪ್ರತಿಯೊಂದು ಟ್ರೈನರ್ಗೆ, ನಮ್ಮ ಆಫೀಸರ್ ಬಾಯ್ ಬರಲಿ, ಆಫೀಸ್ ಬಾಯ್ ಬರಲಿ, ಅಕೌಂಟ್ಸ್ ಬರಲಿ, ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಬಿಸ್ನೆಸ್ ಹೆಂಗೆ. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯನಿಂದ ಒಂದು ಬಿಸ್ನೆಸ್ ನಡೀತಿದೆ ಅಂತಂದರೆ ಆ ಮನುಷ್ಯ ಇರೋವರೆಗೂ ನಡೆಯುತ್ತೆ. ಏನೋ ಕಾರಣ ಇರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ತೀರ್ಕೊಬೋದು, ಇಲ್ಲ ಬೇರೆ ಏನೋ ಆಗ್ಬೋದು, ಇಲ್ಲ ಓಡೋಗ್ಬೋದು, ಎಸ್ಕೇಪ್ ಆಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೂ ಒಂದು ಸಂಸ್ಥೆ ರನ್ ಮಾಡಬೇಕು ಅಂತಲೇ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಕಂಪನಿಗಳನ್ನ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತಾರೆ. 2-3 ಜನ ಡೈರೆಕ್ಟರ್ಸ್ ಇದ್ದರೆ ಮಾತ್ರ ಕಂಪಲ್ಸರಿ ರನ್ ಮಾಡೋದು ಅಂತೇಳಿ ಸಾಕಷ್ಟು ರೆಗ್ಯುಲೇಷನ್ಸ್ ಇಂಡಿಯಾದಲ್ಲಿ ಇರುತ್ತೆ. ಎಷ್ಟು ಜನ ಅದನ್ನ ಫಾಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನ ಸಂಸ್ಥೆಗೆ ವಿಶ್ವಗ್ರಾಗೆ ನಾನು ಏನು ಲಾಂಚ್ ಮಾಡಿದ್ದೀನಿ, ಅದಕ್ಕೆ ಐ ವಾಂಟ್ ಇಟ್ ಟು ಬಿ ಅಲೈವ್ ಈವನ್ ಇಫ್ ಐ ಆಮ್ ನಾಟ್ ದೇರ್. ಅದನ್ನ ನಡ್ಕೊಂಡು ಹೋಗ್ತಾ ಇರಬೇಕು. ಕ್ವಶನ್ ಮಾರ್ಕ್ ಬರುತ್ತೆ ಒಂದೊಂದ್ಸತಿ, ಡಾಕ್ಟರ್ ಶಿವಕುಮಾರ್ ಇಲ್ಲ ಅಂದರೆ ಹೆಂಗೆ ನಡೆಯುತ್ತೆ ಕಂಪ್ನಿ, ಹೂ ಇಸ್ ಗೋಯಿಂಗ್ ಟು ರನ್ ದ ಶೇ, ಎಲ್ಲ ಅವ್ರ ಮೇಲೆ ಡಿಪೆಂಡೆಂಟ್. ದಟ್ ಈಸ್ ವೆರಿ ಫೂಲಿಶ್ನೆಸ್. ಯಾರೋ ಒಬ್ಬ ಮನುಷ್ಯನ ಮೇಲಾಗಲಿ, ಒಬ್ಬ ವ್ಯಕ್ತಿ ಮೇಲಾಗಲಿ ನಂಬಿ ಒಂದು ಆರ್ಗನೈಸೇಷನ್ ನಡಿಬಾರ್ದು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಇಂಟೆನ್ಷನ್ ಇರೋಂಥ ಒಂದು ಕಂಪನಿ, ಒಳ್ಳೆ ವಿಷನ್ ಮಿಷನ್ ಇರೋಂಥ ಕಂಪನಿಗೆ ಐ ಆಮ್ ಕಾಲಿಂಗ್ ಫಾರ್ ಪಾರ್ಟ್ನರ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ಕಾಲಿಂಗ್ ಫಾರ್ ಎ ವಿಷನ್. ಓಕೆ, ದುಡ್ಡು ಮಾತ್ರ ಅಲ್ಲ, ದುಡ್ಡು ಇರುತ್ತೆ, ಅದ್ರ ಜೊತೆಗೆ ವಿಷನ್ ಮತ್ತು ಏನಾದರೂ ಒಂದು ಮಾಡಬೇಕು ಅಂತ ಎಲ್ಲೇ ಇದ್ರೂ ಅವ್ರನ್ನ ನನಗೆ ಕರಿತಿದ್ದೀನಿ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಮೈ ರಿಕ್ವೈರ್ಮೆಂಟ್? ವಿಶ್ವಗ್ರ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್.
ನಾವು ಹೇಳ್ದಂಗೆ 1120 ARVR ಸೆಂಟರ್ ಮಾಡಲೇಬೇಕು. ಹತ್ತತ್ರ 3,36,000 ಸ್ಟೂಡೆಂಟ್ಸಿಗೆ ಬೈ ದ ಇಯರ್ ಆಫ್ 2 years 2026-27 ಮುಗಿಯೋಷ್ಟೊತ್ತಿಗೆ ಫ್ರೀ ಸ್ಕಿಲ್ಸ್ ಆಗಿರಬೇಕು. ಅಂದರೆ ಅವರು ಪೇಮೆಂಟ್ ಮಾಡಿ ನಮ್ಮ ಹತ್ರ ಕಲ್ತಿರಬೇಕು, ಅವ್ರಿಗೆ NGOsಗಳಿಂದ ಸಪೋರ್ಟ್ ಮಾಡಬೇಕು, ಅಲ್ಟಿಮೇಟ್ಲಿ ಫ್ರೀ ಎಜುಕೇಷನ್ ಮಾಡಬೇಕು, ಸ್ಕಿಲ್ಫುಲ್ ಇಂಡಿಯಾ ಮಾಡಬೇಕು ಅಂತ ಒಂದು ದೊಡ್ಡ ಟಾಸ್ಕ್ನ ತೊಗೊಂಡಿರೋದಕ್ಕೆ ಏನಾಗ್ತಿದೆ, ನನ್ನ ಕೈಲಾದಷ್ಟು ಐ ಆಲ್ಮೋಸ್ಟ್ ವರ್ಕ್ ಫಾರ್ 22 hours. ವೆದರ್ ನಂಗೆ ಇನ್ಕಮ್ ಬಂತಾ, ಪ್ರಾಫಿಟ್ ಬಂತಾ ಇಲ್ವಾ, ನನ್ನ ಜೋಬಲ್ಲಿ ದುಡ್ಡು ಇದೆಯಾ ಇಲ್ವಾ, ಏನು ಯೋಚನೆ ಮಾಡಿದ್ರೆ ಐ ಆಮ್ ಟೇಕಿಂಗ್ ಇಟ್ ಫರ್ದರ್. ಆದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಹೇಳೋಕ್ಕಾಗ್ಬೋದು, ಯಾರಿಗೆ ಗೊತ್ತು, ನಾಳೆ ಐ ಕ್ಯಾನ್ ಬಿಕಮ್ ಸಿಕ್ ಆರ್ ಐ ಕ್ಯಾನ್ ಡೂ ಸಮಥಿಂಗ್, ಏನೋ ಸಮಸ್ಯೆಗಳು ಬರ್ಬೋದು. ಬಂದರೂ ಕೂಡ ಸಂಸ್ಥೆ ಮುಂದಕ್ಕೆ ನಡಿಬೇಕು, ರೆಸ್ಪಾನ್ಸಿಬಲ್ ಇರಬೇಕು. ಮತ್ತು ನಾನಿಲ್ಲ, ನಾನು ನಾಳೆಯಿಂದ ರಿಸೈನ್ ಆಗದೆ ಹೋಗ್ಬಿಟ್ಟೆ ಅಂತ ಆಚೆ ಹೋಗುವಂಥ ಎಂಪ್ಲಾಯೀಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಪಾರ್ಟ್ನರ್ಸ್ ಆಗಲಿ ಇದ್ದಾಗ ಏನಾಗುತ್ತೆ, ಕಂಪನಿಗಳು ಬಿದ್ದೋಗುತ್ತೆ, ಅದರಿಂದ ನಷ್ಟ ಹೋಗೋದು. ಕಲೀಲಿಕ್ಕೆ ಅಂತ ಬರೋ ಮಕ್ಕಳು, ಯಾವುದೇ ಕಾರಣಕ್ಕೂ ಆ ಮಕ್ಕಳು ಕಲೀಲಿಕ್ಕೆ ಅಂತ ಬರೋ ಮಕ್ಕಳಾಗಲಿ, ಆ ವರ್ಕ್ ಫ್ರಮ್ ಹೋಮಲ್ಲಿ ಕೆಲಸ ಮಾಡೋಂಥವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ದಿಸ್ ಸ್ಟೆಪ್ ಐ ಆಮ್ ಟೇಕಿಂಗ್. ದ ಫಸ್ಟ್ ಥಿಂಗ್ ಈಸ್ ಐ ಆಮ್ ಲುಕಿಂಗ್ ಅಟ್ 220 ತಾಲೂಕ್ ಲೆವೆಲ್ ಫ್ರಾಂಚೈಸಿಗಳನ್ನ ನೋಡ್ತಾ ಇದ್ದೀನಿ. 220 ಜನ ತಾಲೂಕ್ ಲೆವೆಲ್ ಫ್ರಾಂಚೈಸಿಗೆ ಹೋಲ್ಡರ್ಸ್ ಬೇಕು. ಯಾವ ರೀತಿ ಇರುತ್ತೆ ಆ ಮಾಡೆಲ್ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ನೆಕ್ಸ್ಟ್ ಬಂದು 31 ಡಿಸ್ಟ್ರಿಕ್ಟ್ ಫ್ರಾಂಚೈಸೀಸ್ ಬೇಕು. 31 ಅಲ್ಲ, ಇನ್ಫ್ಯಾಕ್ಟ್ 30. ಬ್ಯಾಂಗ್ಳೂರು ಒಂದು ಸಿಟಿಲಿ ನಾವು ಆಪ್ರೇಟ್ ಮಾಡಲ್ಲ, ಯಾಕೆಂತಂದರೆ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಸಿಟಿ. ಅಲ್ಲಿ ಬಿಸ್ನೆಸ್ ಮಾಡೆಲ್ ಇಷ್ಟು ಕಮ್ಮಿ ಪ್ರೈಸಲ್ಲಿ ಮಾಡಿದ್ರೆ ವರ್ಕ್ ಆಗಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಮೇಡ್ ಫಾರ್ Tier 2 ಆ್ಯಂಡ್ Tier 3 ಸಿಟೀಸ್. ಗ್ರಾಮಗಳಲ್ಲಿ ರೀಚ್ ಆಗಬೇಕು, ಕ್ವಾಲಿಟಿ ಎಜುಕೇಷನ್ ಆಗಬೇಕು ಅಂತ ಮಾಡ್ತಾ ಇರೋದು 30 ಡಿಸ್ಟ್ರಿಕ್ಟ್ ಫ್ರಾಂಚೈಸೀಸು. ಆ್ಯಂಡ್ ದೆನ್ 5 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಈಗ ನಾವು ಕರೆಂಟ್ಲಿ 3 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದೀವಿ. ನಮ್ಮದು ಇನ್ನೂ ಸಾಕಷ್ಟು ಕಂಪನಿಗಳಿದ್ದಾವೆ. ಇನ್ನು ನನಗೆ 5 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಪಾರ್ಟ್ನರ್ಸ್ ಬೇಕಾಗಿದ್ದಾರೆ ನನ್ನ ಕಂಪನಿಗೆ ಟು ಶೇರ್ ದ ಪಾರ್ಟ್ನರ್ಶಿಪ್ ಆ್ಯಂಡ್ ಬಿ ಎ ಡೈರೆಕ್ಟರ್ ವಿತ್ ಮೀ. ನನ್ನ ಜೊತೆ ಕಂಪ್ನಿ ಪಾರ್ಟ್ನರ್ಶಿಪ್ನ ತೊಗೊಂಡೋಗೋದಕ್ಕೆ 5 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಪಾರ್ಟ್ನರ್ಸ್ನ ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ. ಏನಿದು, ವಾಟ್ ಈಸ್ ಇಟ್, ಹೌ ಟು ಗೋ ಅಬೌಟ್ ಇಟ್ ಅಂತ ಮಾತಾಡಿದಾಗ 220 ತಾಲೂಕ್ ಫ್ರಾಂಚೈಸಿಗಳು ನಾನು ಏನು ಇನ್ವೈಟ್ ಮಾಡ್ತಾ ಇದ್ದೀನಿ. ಒಂದು ತಾಲೂಕ್ ಫ್ರಾಂಚೈಸಿ ಅಂತಂದರೆ, ಒಂದು ತಾಲೂಕಲ್ಲಿ ಸಾಮಾನ್ಯವಾಗಿ ಚಿಕ್ಕ ತಾಲೂಕಾಗಿದ್ದರೆ ಹಳ್ಳಿಗಳು ಜಾಸ್ತಿ ಇಲ್ಲ, ಮತ್ತು ಎಜುಕೇಷನ್ ಬಗ್ಗೆ ನಮಗೆ ರಿಕ್ವೈರ್ಮೆಂಟ್ ಮನೆಗಳು ಜಾಸ್ತಿ ಇದೆ, ಪಾಪ್ಯುಲೇಷನ್ ಅಂತಂದಾಗ ಒಂದು ತಾಲೂಕಲ್ಲಿ ಹತ್ತತ್ರ 30 ARVR ಸೆಂಟರ್ಗಳನ್ನ ನಾವು ಮಾಡಬಹುದು. 30 ಇಲ್ಲ 20ರಿಂದ 30 ಮಾಡ್ಬೋದು ಆನ್ ಆನ್ ಆ್ಯಾವ್ರೇಜ್. ಒಂದು ಕಡೆ ಬರೀ 15 ಆಗ್ಬೋದು. ಬಟ್ ಬೇಸಿಕ್ಲಿ ಫಸ್ಟ್ 2 years ವಿ ಆರ್ ಲುಕಿಂಗ್ ಅಟ್ ಯಾವ್ಯಾವ ತಾಲೂಕಲ್ಲಿ 20ರಿಂದ 30 ARVR ಲ್ಯಾಬ್ ಸೆಂಟರ್ಸ್ ನಾವು ಸೆಟಪ್ ಮಾಡೋಕ್ಕಾಗುತ್ತೆ ಅಂಥದ್ದನ್ನ ನೋಡ್ತಾ ಇದ್ದೀವಿ. ಒಂದು ತಾಲೂಕಲ್ಲಿ 2 ತಾಲೂಕ್ ಫ್ರಾಂಚೈಸೀಸ್ನ ತಗೊತಾ ಇದ್ದೀವಿ. 2 people ಆರ್ 2 ಆರ್ಗನೈಸೇಷನ್, ಅದು ಒಂದು ಟೀಮ್ ಇರ್ಬೋದು. ಹೇಗೆ ಹೋಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು, ಇವಾಗ 20 ಸೆಂಟರ್ ಓಪನ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ 10 ಒಬ್ಬರಿಗೆ ಇನ್ಚಾರ್ಜ್ ಕೊಡ್ತೀವಿ, ಇನ್ನು 10 ಒಬ್ಬರಿಗೆ ಇನ್ಚಾರ್ಜ್ ಕೊಡ್ತೀವಿ. ಇವ್ರು ಇದ್ರಲ್ಲಿ ಮಾಡಬೇಕಾಗಿರೋ ಕೆಲಸ ಏನು, ಆಲ್ರೆಡಿ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಇರ್ತಾರೆ, ಟ್ರೈನರ್ಸ್ ಇರ್ತಾರೆ, ಅವ್ರಿಗೆ ಟ್ರೈನಿಂಗ್ ನಡೀತಿರುತ್ತೆ, ಎಲ್ಲ ನಡೀತಿರುತ್ತೆ. ಸೊ ಇವ್ರು ಏನು ಮಾಡಬೇಕು, ಇನ್ಚಾರ್ಜಾಗಿ ನಿಂತ್ಕೊಂಡು 10 ಅಥವಾ 20 ಸೆಂಟರ್ಗಳು ಏನು ಕೊಟ್ಟಿರ್ತೀವಿ, ಅಲೋಕೇಟ್ ಮಾಡಿರ್ತೀವಿ, 10-20 ಸೆಂಟರ್ಗಳದ್ದು ರಿಪೋರ್ಟ್ ತೊಗೊಬೇಕು. ಏನು ರಿಪೋರ್ಟ್, ಫಿನಾನ್ಷಿಯಲ್ ರಿಪೋರ್ಟ್ ತೊಗೊಬೇಕು, MIS ರಿಪೋರ್ಟ್ ತೊಗೊಬೇಕು, ವರ್ಕ್ ಫ್ರಮ್ ಹೋಮ್ ಪ್ಲಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ವ ನೋಡ್ಕೊಬೇಕು. ರಿಪೋರ್ಟ್ ನೀವು ತೊಗೊಳೋಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ರಿಪೋರ್ಟ್ ಮಾಡ್ತಾರೆ, ಒಂದು ರಿಪೋರ್ಟಿಂಗ್ ಸ್ಟ್ರಕ್ಚರ್ ಕೊಟ್ಟಿರ್ತೀವಿ, ಅದನ್ನ ಮಾನಿಟರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೊ ಇದರಿಂದ ನಿಮ್ಗೊಂದು ಬಿಸ್ನೆಸ್ ಆಪರ್ಚುನಿಟಿ ಬರುತ್ತೆ. ಇದಕ್ಕೇನಾದರೂ ಇನ್ವೆಸ್ಟ್ ಮಾಡಬೇಕಾ, ಡೆಫಿನೆಟ್ ಆಗಿ ಇನ್ವೆಸ್ಟ್ ಮಾಡಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ 3,54,000 rupees ಫಾರ್ ಫ್ರಾಂಚೈಸಿಗೆ. 3,54,000 rupees, 3 lakh rupees ಫ್ರಾಂಚೈಸಿ ಫೀಸು, 54,000 ರೂಪಾಯಿ GST. ಇವತ್ತಿನ ರೇಟಿಗೆ 18% GST. ಇದು ನಾನ್ ರಿಫಂಡಬಲ್ ಇರುತ್ತೆ, 100% ರಿಫಂಡ್ ಮಾಡಲ್ಲ ನಿಮಗೆ. ಇಲ್ಲಿ ಏನು ಮಾಡ್ತೀವಿ, ನಿಮ್ಗೆ ಏನು ಸಿಗುತ್ತೆ ಅಂತಂದರೆ, ಈ 2 ಸೆಂಟ್ರಲ್ಲಿ ಏನು ಟೋಟಲ್ ನಮ್ಮ 10 ಸೆಂಟರ್ಗಳಲ್ಲಿ ಏನು ನಡೆಯುತ್ತಲ್ಲ, ಒಂದು ತಾಲೂಕಲ್ಲಿ 2 ಫ್ರಾಂಚೈಸಿ ಪಾರ್ಟ್ನರ್ ಕೊಡ್ತೀವಿ. ಆ 10 ಸೆಂಟ್ರಲ್ಲಿ ಏನು ಪ್ರಾಫಿಟ್ ಬರುತ್ತೆ, ಎಲ್ಲ ಖರ್ಚೆಲ್ಲ ಕಳೆದು ವಿಶ್ವಗ್ರ ಏನು ದುಡಿಮೆ ಆಗುತ್ತೆ ಒಂದು ವರ್ಷದಲ್ಲಿ, ಆ ಒಂದು ವರ್ಷಕ್ಕೆ ನಿಮಗೆ 20%, ಇವಾಗ 10,000 ರೂಪಾಯಿ ಪ್ರಾಫಿಟ್ ನಾವು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಿಮ್ಗೆ 2,000 ರೂಪಾಯಿ ಬರುತ್ತೆ. ಅಂದರೆ ಅಷ್ಟು ಕಮ್ಮಿ ಮಾಡಲ್ಲ ನಮ್ಮ ಬಿಸ್ನೆಸ್ಸು. ಇಂಟ್ರೆಸ್ಟ್ ಇರೋರು ಬಂದು, ದಯವಿಟ್ಟು ಟೈಮ್ ವೇಸ್ಟ್ ಮಾಡೋರು, ಸುಮ್ಮನೆ ಏನೋ ವಿಷನ್ ಇಲ್ಲದೆ ಇರೋರು, ಏನೋ ಬಡ್ಡಿ ದುಡ್ಡು ಕೊಟ್ಟಂಗೆ ಕೊಡೋರು ಬರಲೇಬೇಡಿ. ಒಂದು ಎಜುಕೇಷನ್ ಇಂಡಸ್ಟ್ರಿ ಏನಾದರೂ ಮಾಡಬೇಕು ಅನ್ನೋ ಇರೋರು, ಮತ್ತು ಸಿನ್ಸಿಯರ್ ಇರೋರು, ಕೇಳ್ಕೊಳೋಂಥವ್ರು, ಕರೆಕ್ಟ್ ಮಾಡ್ತೀನಿ ಅನ್ನೋ ಛಲ ಇರೋರು ಮಾತ್ರ ಬನ್ನಿ. ಓಕೆ, ಬಿಕಾಸ್ ವಿ ಹ್ಯಾವ್ ಅಬೌಟ್ 7 crore people ಆ್ಯಂಡ್ ಹೌ ಮೆನಿ ಪೀಪಲ್ ಐ ವಾಂಟ್ ಓನ್ಲಿ 220 ಗುಡ್ ಪಾರ್ಟ್ನರ್ಸ್. ತಾಲೂಕ್ ಪಾರ್ಟ್ನರ್ಸ್ಗೆ 220 ಬರಲ್ಲ, ಇಂಟು 2 ಬರುತ್ತೆ, ಇದು 440 ಬರುತ್ತೆ. 440 ಜನ ಮಾತ್ರ ಬೇಕು. ಸೊ ಏನು ಮಾಡ್ತೀವಿ ಇದರಲ್ಲಿ ಅಂತಂದರೆ, ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಅದರಲ್ಲಿ ವರ್ಷದಲ್ಲಿ 20% ನಿಮಗೆ ನಮ್ಮ ಪ್ರಾಫಿಟಲ್ಲಿ 20% ಕೊಡ್ತೀವಿ. ದಟ್ ಈಸ್ ದ ತಾಲೂಕ್ ಫ್ರಾಂಚೈಸಿ. ಒಂದು ಅಂದಾಜಲ್ಲಿ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದ್ರೆ, ಲೆಟ್ ಮಿ ಬಿ ವೆರಿ ಹಾನೆಸ್ಟ್ ವಿತ್ ಯು, ಓಕೆ
ನಾವು ಒಂದು ಸೆಂಟ್ರಲ್ಲಿ ಹತ್ತತ್ರ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬಿಸ್ನೆಸ್ 40-45 ಲಕ್ಷ ಬಿಸ್ನೆಸ್ ಮಾಡ್ತೀವಿ ಒಂದು ವರ್ಷಕ್ಕೆ. ಡೆಫಿನೆಟ್ ಆಗಿ ಇದಾಗುತ್ತೆ. ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ನಮ್ಮದು ಒಂದು ಸೆಂಟ್ರಲ್ಲಿ ನಡೆಸೋದಕ್ಕೆ 20 ಜನ ಇರ್ತಾರೆ. 20 ಜನ ಸೇರಿಕೊಂಡು 2 ಲಕ್ಷ ರೂಪಾಯಿ ಪರ್ ಇಯರ್ ಬಿಸ್ನೆಸ್ ಮಾಡಲ್ಲ ಅಂತಂದರೆ ಆ 20 ಜನ ಕೆಲಸ ಮಾಡಿ ವೇಸ್ಟ್. ಯಾಕಂದರೆ ಅವ್ರದ್ದು ಪ್ಯಾಕೇಜಿನೇ 70-80 ಸಾವಿರ ಇರುತ್ತೆ. ಹತ್ರ 1 ಲಕ್ಷ ಸ್ಯಾಲ್ರಿನೇ ಇರುತ್ತೆ ಅವ್ರಿಗೆ ವರ್ಷಕ್ಕೆ. ನಾನು ಮಾತಾಡ್ತಿರೋದು 1 ಲಕ್ಷ ಸ್ಯಾಲ್ರಿ ತೊಗೊತಾರೆ ಅಂದರೆ ಡೆಫಿನೆಟಾಗಿ 2 ಲಕ್ಷ ರೆವೆನ್ಯೂ ಜನರೇಷನ್ ಮಾಡ್ತಾರೆ. 40-45 ಲಕ್ಷ ರೂಪಾಯಿ ಅಷ್ಟು ಬಿಸ್ನೆಸ್ ಆಗುತ್ತೆ. ನಮಗೆ ಖರ್ಚು ಬರೋದು ಹತ್ರ ಒಂದು 30 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಒಂದು 10 ಲಕ್ಷ ಅಂತೂ ಮಿಕ್ಕುತ್ತೆ. ಅದರಲ್ಲಿ 20% ಅಂದರೂ ಕೂಡ ವರ್ಸ್ಟ್ ಪಾಸಿಬಲ್ ಅಲ್ಲಿ ನಿಮಗೆ 2 ಲಕ್ಷ ಮಿಕ್ಕುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಮಿಕ್ಕುವಂಥ ಸಾಧ್ಯತೆ ಇದೆ. ಓಕೆ, ಆದರೆ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಹೌ ಯು ಮಾನಿಟರ್, ಹೌ ದ ಥಿಂಗ್ಸ್ ಗೋ. ಪ್ರಾಪರಾಗಿ ಮಾನಿಟರ್ ಮಾಡಬೇಕಾಗುತ್ತೆ. ಸಾಧಾರಣವಾಗಿ 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ವರ್ಷಕ್ಕೆ 2 ಲಕ್ಷ ಅಂತಂದರೆ ರಿಟರ್ನ್ಸ್ ಅಂತಂದ್ರೆ ಕೂಡ ಇದಿರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ನಮ್ಮದು ಸಾಕಷ್ಟು ರೆಡಿಮೇಡ್ ಬುಕ್ಸ್ ಬರ್ತಾ ಇದ್ದಾವೆ. ಅಬ್ಯಾಕಸ್ ಬುಕ್ಸ್ ಬರುತ್ತೆ, ಮತ್ತು ಟೆಕ್ಸ್ಟ್ ಬುಕ್ಸ್ಗಳು ಬರುತ್ತೆ. ಸಾಕಷ್ಟು ವಿ ಆರ್ ಗೆಟಿಂಗ್ ಇನ್ ಟು ಬುಕ್ಸ್ ಆ್ಯಂಡ್ ಅದರ್ಸ್ ಎಜುಕೇಷನ್ ಸೊಲ್ಯೂಷನ್ಸ್. ಮಕ್ಕಳಿಗೆ ಬ್ಯಾಗ್ಸ್ ಬರುತ್ತೆ, ಪೆನ್ ಬರುತ್ತೆ, ಪೆನ್ಸಿಲ್ ಬರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ಅಗೇನ್ ಐ ಆಮ್ ಟಾಕಿಂಗ್ ಮಾರ್ಕೆಟಲ್ಲಿ ಅದು 100 ರೂಪಾಯಿ ಇದ್ದರೆ ಇಟ್ ವಿಲ್ ಕಮ್ ಡೌನ್ ಟು 30-40 ರೂಪೀಸಲ್ಲಿ ಸಿಗೋ ಥರ ಮಾಡ್ತೀವಿ. ಇವತ್ತು ಶಾಲೆಗಳಲ್ಲಿ ಬುಕ್ಸು 4,000-5,000ಕ್ಕೆ ಏನು ಬುಕ್ಸ್ ಕೊಡ್ತಾರೆ, ಅದು 1,000-1,500 ರೂಪಾಯಿ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಇನ್ನೊಂದು ವಿಚಾರ ಏನಂತಂದರೆ ಅಬ್ಯಾಕಸ್ ಆಗಲಿ, ವೇದಿಕ್ ಮ್ಯಾಥಮೆಟಿಕ್ಸ್ ಆಗಲಿ ಒಂದು ಮೆಟೀರಿಯಲ್ಗೆ 500,000 ಕೊಡ್ತಾರೆ. ನಾವು ಯಾರು ನಮ್ಮ ಕ್ಲಾಸಿಗೆ ಬರೋಕ್ಕಾಗಲ್ಲ, ನಾವೇ ಸೆಲ್ಫ್ ಸ್ಟಡಿ ಮಾಡ್ತೀವಿ ಅಂತ ಮಕ್ಕಳಿಗೆ ಬುಕ್ಸ್ ಕೂಡ ಸಪ್ಲೈ ಮಾಡ್ತೀವಿ. ರೆಕಾರ್ಡೆಡ್ ಕ್ಲಾಸ್ ಕೊಟ್ಟು ಬುಕ್ಸ್ ಕೂಡ ಸಪ್ಲೈ ಮಾಡ್ತೀವಿ ಅಟ್ ಎ ಕಾಸ್ಟ್ ಆಫ್ 70% ಲೆಸ್. ಎಲ್ಲ ಹೆಂಗೆ ನೋಡಿಕೊಂಡ್ರು ಕೂಡ ಇದು ಅದು. ಯಾಕಂದರೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಕೂತ್ಕೊಂಡ್ರೆ ನಾನು ನಿಮಗೆ ಪ್ಲಾನ್ಸ್ ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕಿಂತ ಅಟ್ಲೀಸ್ಟ್ 10-15 ಲ್ಯಾಕ್ ಎಕ್ಸ್ಟ್ರಾ ಬಿಸ್ನೆಸ್ ಆಗುತ್ತೆ. ಐ ಆಮ್ ಲುಕಿಂಗ್ ಅಟ್ 70 ಲ್ಯಾಕ್ ಬಿಸ್ನೆಸ್ ಪರ್ ಇಯರ್ ಪರ್ ಸೆಂಟರ್. ಓಕೆ, ಬಿಸ್ನೆಸ್ ಮಾಡಲಲ್ಲಿ ಈ ಬಿಸ್ನೆಸ್ಸಲ್ಲಿ ಬರೋಂಥ ಪ್ರಾಫಿಟ್ಟಿಗೆ ಇದು ನಾನು ಏನಪ್ಪ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ರೆ ಇಷ್ಟು ಬಿಸ್ನೆಸ್ ಇದೆ ಅಂತ. ಡೆಫಿನೆಟಾಗಿ ಎಲ್ಲ ಶಾಲೆಗಳು, ಎಲ್ಲ ಅಕಾಡೆಮಿಗಳಲ್ಲೂ ಇದಕ್ಕಿಂತ ಜಾಸ್ತಿ ಲಾಭ ಇದೆ. ಯಾರು ಹೇಳಲ್ಲ, ವಿಶ್ವಗ್ರಹ ಹೇಳ್ತಾ ಇದೆ. ಯಾಕಂತಂದರೆ ಇದು ಏನೇ ಲಾಭ ಬಂದರೂ ಕೂಡ ನಿಮ್ಮದು ಫೀಸ್ ಏನಿದೆ NGOs ಮುಖಾಂತರ ನಿಮಗೆ ಪೇರೆಂಟ್ಸ್ಗಳು ಯಾರು ನೋಡ್ತಿದ್ರೆ ಹೇಳ್ತಿರೋದು ನಿಮಗೆ ಬರುತ್ತೆ. ಬರದೇ ಇರಲಿ ಸೆಕೆಂಡ್ರಿ ಇಟ್ಕೊಂಡ್ರು ಕೂಡ ಈವನ್ ಬಿಸ್ನೆಸ್ ಮಾಡಲ್ ಅಂತ ತಗೊಂಡಾಗ ಇಷ್ಟು ಬಿಸ್ನೆಸ್ ಪ್ರಾಫಿಟ್ ಇದೆ ಅಂತ ಸ್ಟ್ರೈಟಾಗಿ ಹೇಳ್ತಾ ಇದ್ದೀವಿ. ಸೊ ಈ ಬಿಸ್ನೆಸ್ಸಲ್ಲಿ ಬರೋ ಅಂಥ ಇನ್ಕಮ್ ಏನಿದೆ ಅಂದರೆ ಸುಮ್ಮನೆ ಅಂತೂ ಯಾರ ಹತ್ರ ದುಡ್ಡು ಇಸ್ಕೊಂತಿಲ್ಲ. ಕ್ಲಾಸ್ ಹೇಳ್ಕೊಡ್ತೀವಿ, ರಿಸಲ್ಟ್ ಕೊಡ್ತೀವಿ, ಎಲ್ಲ ಕೊಟ್ಟು ವಿ ಆರ್ ಗಿವಿಂಗ್ ದಟ್. ಸೊ ಇಷ್ಟು ಬಿಸ್ನೆಸ್ ಬಂದಾಗ ಅವ್ರಿಗೆ 20% ಬರುತ್ತೆ. ಎಂತೆಂಥವರೆಲ್ಲ ಈ ಫ್ರಾಂಚೈಸಿ ಮಾಡ್ಬೋದು. ಲೆಟ್ಸ್ ಎನ್ ಎಕ್ಸಾಂಪಲ್. ಸಾಕಷ್ಟು ಸತಿ ಏನಾಗುತ್ತೆ, ನನ್ನ ಹತ್ರ 3,54,000 ಇಲ್ಲ, ನಾನು ಮಾಡಬೇಕು ಅಂತ ಇದ್ದೀನಿ, ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನನಗೆ ಅವಕಾಶ ಇಲ್ಲ. ನನ್ನ ಸಾಕಷ್ಟು ಇಂಡಿಯನ್ಸ್ ಇರ್ತಾರೆ. ಅವರಿಗೋಸ್ಕರ ವಿಶ್ವಗ್ರಹ ಏನು ಮಾಡ್ತಿದೆ ಅಂತಂದರೆ, ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮದು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಇಂಟೆನ್ಷನ್ನು ಇಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಸೆಲ್ಫ್ ಎಂಪ್ಲಾಯೀಸ್ ಇರ್ತಾರೆ, ಬಿಸ್ನೆಸ್ ಪೀಪಲ್ ಇರ್ತಾರೆ, ಇನ್ವೆಸ್ಟರ್ಸ್ ಇರ್ತಾರೆ. ಇವಾಗ ಇಲ್ಲಿ ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಅಂತಂದರೆ, ಯಾಕಂದರೆ ಇಲ್ಲಿಗೆ ಹೋಗೋರು ಯಾರೂ ಇರಲ್ಲ. ಇಲ್ಲಿರೋರು ಇಲ್ಲಿಗೆ ಹೋದರೆ ಇಲ್ಲಿ ಜಾಗ ಖಾಲಿ ಆಗುತ್ತೆ, ಮತ್ತು ಇಲ್ಲಿರೋರು ಇಲ್ಲಿಗೆ ಹೋದರೆ ಈ 2 ಜಾಗ ಖಾಲಿ ಆಗುತ್ತೆ. ಇಲ್ಲಿರೋರು ಇಲ್ಲಿಗೆ ಹೋದರೆ ಈ ಜಾಗ ಖಾಲಿ ಆಗುತ್ತೆ. ನಾವು ಇಲ್ಲಿಗೆ ಹೋಗಲೇ ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲೇ ಇದ್ದೀವಿ ಅಂತ ಇಟ್ಕೊಳ್ಳಿ, ಹೊರಗಡೆಯಿಂದ ಬಂದು ಇದನ್ನೆಲ್ಲ ಆಕ್ಯುಪೈ ಮಾಡ್ಕೊತಾರೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವು ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ, ಲೆಟ್ಸ್ ಎನ್ ಎಕ್ಸಾಂಪಲ್, ಇದೊಂದು ಒಳ್ಳೆ ಪ್ರಾಜೆಕ್ಟ್. ಇದು ತುಂಬ ಕರ್ನಾಟಕದಲ್ಲಿ ಅಥವಾ ದಾವಣಗೆರೆಯಲ್ಲಿ ಎಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ವಿಶ್ವಗ್ರಹ ನಡೀತಿದೆ. ವಿಶ್ವಗ್ರಹ ಹತ್ರ 10,000-20,000 ಕೋಟಿ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಜಿಯೋನೋ ಯಾವುದೋ ಅದಾನಿ ಕಂಪ್ನಿನೋ ಯಾರಿಗೋದು ಇದೇ ಬಿಸ್ನೆಸ್ ಮಾಡಲ್ ಅರ್ಥ ಆಯಿತು, ತೊಗೊಂಬಂದು 10,000-20,000 ಕೋಟಿ ಲಾಂಚ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಇಟ್ ವಿಲ್ ಬಿ ಔಟ್ಸೈಡರ್ಸ್. ಇಟ್ಸ್ ಅಗೇನ್ ನಾಟ್ ಯುವರ್ಸ್. ಕರೆಕ್ಟ್ ಆರ್ ನಾಟ್? ಯಾವುದನ್ನ ಫಾರಿನ್ ಕಂಪ್ನಿ ಮಾಡ್ಬೋದು. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಜಾಗ ಖಾಲಿ ಆಗುತ್ತೆ. ಸೊ ವಾಟ್ ಈಸ್ ಆರ್ ಇಂಟೆನ್ಷನ್ ಅಂದರೆ, ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಮೇಕ್ ಮನಿ, ವಿ ಗಿವ್ ಗುಡ್ ಸರ್ವಿಸ್. ಅದೇ ರೀತಿ ಈ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಎಂಪ್ಲಾಯೀಸಿಂದ ಸೆಲ್ಫ್ ಎಂಪ್ಲಾಯೀಸ್ಗೆ, ಸೆಲ್ಫ್ ಎಂಪ್ಲಾಯೀಸಿಂದ ಬಿಸ್ನೆಸ್ಗೆ, ಬಿಸ್ನೆಸ್ಸಿಂದ ಇನ್ವೆಸ್ಟರ್ಸ್ಗೆ. ಅಂದರೆ ಫೇಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತುಂಬ ಜನ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈ ನಡುವೆ ಮ್ಯೂಚುವಲ್ ಫಂಡ್ಸ್ ಅಂತೆ, ಬಿಟ್ ಕಾಯಿನ್ಸ್ ಅಂತೆ, ಅಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಆಗುತ್ತೆ, ಅಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಂಗೆ ಬಲಿ ಆಗದಿರಂಗೆ ಒಂದು ಒಳ್ಳೆ ಸಂಪಾದನೆ ಮಾಡಲಿ, ಒಂದು ಟ್ರೆಡಿಷನಲ್ ಬಿಸ್ನೆಸ್ ಇರಲಿ. ಇವಾಗ ಇನ್ಶೂರೆನ್ಸ್ಗಳಿರ್ತವೆ, ಸಾಕಷ್ಟು ಐಡಿಯಾಗಳು ನಾವು ಕೊಡ್ತೀವಿ. ಬಟ್ ಇದರಲ್ಲಿ ಫ್ರಾಂಚೈಸೀಸ್ ಏನು ಮಾಡ್ಬೋದು, ನನ್ನ ಹತ್ರ ದುಡ್ಡು ಇಲ್ಲ ಅನ್ನೋರು 5 ಜನ 6 ಜನ ಪಾರ್ಟ್ನರ್ ಆಗ್ಬೋದು. 10 ಲ್ಯಾಬ್ ಇರ್ತವೆ. ಲೆಟ್ಸ್ ಎನ್ ಎಕ್ಸಾಂಪಲ್, 10 ಲ್ಯಾಬ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. 5 ಜನ ಪಾರ್ಟ್ನರ್ ಆದರೆ ಒಂದು ಚಾಲೂಕ್ ಫ್ರಾಂಚೈಸಿಗೆ ಪಾರ್ಟ್ನರ್ಶಿಪ್ ಡೀಡ್ ಒಂದು 5-6 ಸಾವಿರ ಖರ್ಚು ಮಾಡಿದ್ರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಬರುತ್ತೆ, ಲೀಗಲೈಸ್ ಆಗುತ್ತೆ. ಅದು ಆವಾಗ ಒಂದು 5 ಜನ ಸೇರಿಕೊಂಡು ಒಂದು ಚಿಕ್ಕ ಫ್ರಾಂಚೈಸಿ ತೊಗೊಂಡ್ರೆ 10 ಲ್ಯಾಬ್ ಇರುತ್ತೆ. ಅಂದರೆ 2 ಲ್ಯಾಬ್ಗೆ ಒಬ್ಬೊಬ್ಬರಿಗೆ ಬರೋಂಥ ಲಾಭ ಇಲ್ಲ. ಟೋಟಲ್ 10 ಲ್ಯಾಬಿಂದ ಬರೋದನ್ನ ವರ್ಷದ ಎಂಡೊಳಗಡೆ ಎಲ್ಲರೂ ಶೇರ್ ಮಾಡ್ಕೊಬೋದು. ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅವಾಗ ನಿಮಗೆ 61,000-62,000 ಪರ್ ಹೆಡ್ ಹಾಕೊಂಡ್ರೆ ಕೂಡ ನೀವು ಒಂದು ತಾಲೂಕು ಫ್ರಾಂಚೈಸಿ ತೊಗೊಬೋದು. ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಲ್ಸೋ. ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ, ಸೆಲ್ಫಿಶ್ ದುಡ್ಡಿರೋಂಥ ಫ್ರಾಂಚೈಸಿ ತೊಗೊಳೋರು ಇದಕ್ಕಿಂತ ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್ ಏನೋ ಒಂದು 5-6 ಜನ ಅಥವಾ ಸೇರಿಕೊಂಡು ತೊಗೊಂಡಾಗ ನಿಮಗೆ
ಅದನ್ನು ಇನ್ನೂ ಚೆನ್ನಾಗಿ ನಡೆಸಲಿಕ್ಕಾಗುತ್ತೆ. ಮೇ ಬಿ ಲಾಸ್ಟಲ್ಲಿ ದುಡ್ಡು ಸಂಪಾದನೆ ಮಾಡಿದಾಗ ಇನ್ನೂ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡಲ್ ಇನ್ವೆಸ್ಟ್ ಮಾಡ್ಕೊಬೋದು, LIC ಹಾಕ್ಕೊಬೋದು, ಬೇರೆ ಏನಾದರೂ ಮಾಡ್ಕೊಬೋದು ನೀವು ಇನ್ವೆಸ್ಟ್ಮೆಂಟ್ಸ್ನ. ಸೊ ದಿಸ್ ಇಸ್ ದ ಒನ್ ಆಪ್ಷನ್ ತಾಲೂಕ್ ಫ್ರಾಂಚೈಸಿಲಿ. ಆ್ಯಂಡ್ ದೆನ್ ಕಮ್ಸ್ ಸೆಕೆಂಡ್ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಅಂತ ಒಂದು ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ ಫ್ರಾಂಚೈಸಿಗೆ ಅಗೇನ್ ಸೇಮ್ ಮಾಡಲ್ ಇರುತ್ತೆ. ಒಂದು ಡಿಸ್ಟ್ರಿಕ್ಟಲ್ಲಿ ನಾವು ಎಷ್ಟು ತಾಲೂಕಿಗೆ ಮಾಡ್ಬೋದು, 5 ತಾಲೂಕು ಇರ್ಬೋದು, 10 ತಾಲೂಕು ಇರ್ಬೋದು, 20 ತಾಲೂಕು ಇರ್ಬೋದು, ಎಷ್ಟು ತಾಲೂಕು ಇದ್ರೂ ಸರಿ, ವಾಟ್ ಎವರ್ ಇಟ್ ಈಸ್. ಏನು ಮಾಡ್ತೀವಿ ಅಂದರೆ 30 ಡಿಸ್ಟ್ರಿಕ್ಟ್ ಫ್ರಾಂಚೈಸಿ, ಅಂದರೆ ಒಂದು ಡಿಸ್ಟ್ರಿಕ್ಟ್ಗೆ ಒಂದು ಫ್ರಾಂಚೈಸಿ. ಆ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಕಾಸ್ಟ್ ಬಂದ್ಬಿಟ್ಟು 10 lakh rupees ಪ್ಲಸ್ GST. ಎಷ್ಟು ಬರುತ್ತೆ? 10 lakh rupees ಪ್ಲಸ್ GST ಬರುತ್ತೆ. 10 ಲಕ್ಷ ಕೊಟ್ಟು 10 ಲಕ್ಷ ಪ್ಲಸ್ GST, ಮತ್ತು ಇದು 3 years ಅಷ್ಟೇ ಕಾಂಟ್ರಾಕ್ಟು. ಸೊ ನಾವು ಆ್ಯಕ್ಚುಲಿ ನೋಡಬೇಕು ಅಂತಂದರೆ 8 years ಮಾಡಬೇಕು ಅಂತ ಇದ್ವಿ, ಬಟ್ ಶಾರ್ಟ್ ಟರ್ಮ್ ಇಡಬೇಕು ಅಂತೇಳಿ 3 years ಕಾಂಟ್ರಾಕ್ಟ್, 3 years ಮಾತ್ರ ಇರುತ್ತೆ. ಸ್ಟ್ಯಾಂಡರ್ಡ್ ಎಲ್ಲ ಫ್ರಾಂಚೈಸಿಗಳು 3 years ಇರೋದ್ರಿಂದ 3 yearsಗೆ ಕೊಟ್ಟಿರ್ತೀವಿ. ಇದಕ್ಕೆ ಮುಂಚೆ ಒಂದು 2-3 ಫ್ರಾಂಚೈಸಿ ಕೊಟ್ಬಿಟ್ಟಿದ್ದೀವಿ ಒಂದು 8 yearsಗೆ. ಸೊ ಇಟ್ ವಿಲ್ ರಿಮೈನ್ ದ ಸೇಮ್, ಅದನ್ನು ಚೇಂಜ್ ಮಾಡಲ್ಲ ನಾವು. 10 lakh ಪ್ಲಸ್ GST ಏನಿದೆ ಇದು 3 yearsಗೆ ಇರುತ್ತೆ, ನಾನ್ ರಿಫಂಡಬಲ್ ಇರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ಒಂದು ಡಿಸ್ಟ್ರಿಕ್ಟಲ್ಲಿ 10 ತಾಲೂಕಿದೆ, ಈಚ್ ತಾಲೂಕಿಗೆ ಎಷ್ಟು ಒಂದು 100 ಸೆಂಟರ್ಗೆ ಯು ವಿಲ್ ಬಿ ದ ಹೆಡ್. ನೀವೇನು ಮಾಡಬೇಕಾಗುತ್ತೆ, ಆ ತಾಲೂಕ್ ಫ್ರಾಂಚೈಸಿ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ಅಲ್ಲಿಂದ ರಿಪೋರ್ಟ್ ತೊಗೊಂಡು ವರ್ಷಕ್ಕೆ ನಿಮ್ಗೆ ಏನು ಪ್ರಾಫಿಟ್ ಬರುತ್ತೆ, ಏನು ಟೋಟಲ್ ಬಿಸ್ನೆಸ್ ಆಗುತ್ತೆ, ಅದರಲ್ಲಿ ನಮ್ಮ ವಿಶ್ವಗ್ರಾ ಏನು ಮಾಡುತ್ತೆ 20% ತಾಲೂಕ್ ಪಾರ್ಟ್ನರ್ಸಿಗೆ ಕೊಡ್ತಾರೆ ಫ್ರಾಂಚೈಸಿ ಅವ್ರಿಗೆ. ಅದ್ರ ಮೇಲೆ ಇನ್ನು 10% ಅಂದರೆ 30% ಆಫ್ ದ ಪ್ರಾಫಿಟ್. ಬಟ್ 30% ಫುಲ್ ನಿಮಗೆ ಬರಲ್ಲ. ಎಲ್ಲಿ ತಾಲೂಕ್ ಫ್ರಾಂಚೈಸಿಗಳು ಇಲ್ಲ ಆ ಏರಿಯಾದಿಂದ ಅಂತ ಬರೋಂಥ ಬಿಸ್ನೆಸ್ಸಲ್ಲಿ ಬೇಕಾದ್ರೆ ನಿಮಗೆ 30% ಕೊಡ್ತೀವಿ. ಬಟ್ ತಾಲೂಕ್ ಫ್ರಾಂಚೈಸಿಗಳು ಇದ್ದು ಬರೋಂಥ ಜಾಗದಲ್ಲಿ 20% ತಾಲೂಕ್ ಫ್ರಾಂಚೈಸಿ ಅವ್ರಿಗೆ ಹೋಗುತ್ತೆ, 10% ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಅವ್ರಿಗೆ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ಸಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನೀವು ಕೊಡೋಂಥ ದುಡ್ಡೆಲ್ಲ ನಾವು ಏನು ಮಾಡ್ತೀವಿ, ಡೆಫಿನೆಟಾಗಿ ದುಡ್ಡಂತೂ ಶಿವಕುಮಾರ್ದು SB ಅಕೌಂಟಿಗಂತೂ ಹಾಕ್ಕೊಳಲ್ಲ. ಇಟ್ ವಿಲ್ ಕಮ್ ಇನ್ ಟು ವಿಶ್ವಗ್ರಾಸ್ ಕಂಪನಿ ಅಕೌಂಟ್. ಆ್ಯಂಡ್ ಅಲ್ಲಿಂದ ಏನು ಮಾಡ್ತೀವಿ, ಬಿಲ್ಡಿಂಗ್ಸ್ ತೊಗೊತೀವಿ, ಮೀನ್ಸ್ ಅಡ್ವಾನ್ಸಸ್ ಕೊಡೋಕ್ಕಿರುತ್ತೆ, ಮತ್ತು ಪ್ಯಾನಲ್ಸ್ ಗೊತ್ತಲ್ಲ. ವೈ ಡು ವಿ ಟೇಕ್ ಇನ್ವೆಸ್ಟ್ಮೆಂಟ್? ವಿ ಟೇಕ್ ಇನ್ವೆಸ್ಟ್ಮೆಂಟ್ ಟು ರನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಕ್ಲೀನಾಗೆ ಬರ್ತೀನಿ. ಇವಾಗ ಇರೋ ಸೆಂಟರ್ ನಡೆಸೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಬಂಡವಾಳ ಇದೆ. ವಿ ಹ್ಯಾವ್ ನೋ ಪ್ರಾಬ್ಲಮ್, ವಿ ಆರ್ ಡೂಯಿಂಗ್ ಗುಡ್. ನಾವು ಅನ್ಕೊಂಡಂಗೆ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೋಸ್ಕರ ಇನ್ವಿಟೇಷನ್ ಕೊಡ್ತಾ ಇರೋದು. ಸೊ ಪ್ಲೀಸ್ ವೆಲ್ಕಮ್ ಫಾರ್ ದಟ್. ಆ್ಯಂಡ್ ದೆನ್ ಇದ್ರ ಜೊತೆ ತುಂಬ ಇಂಪಾರ್ಟೆಂಟು, ಸಾಕಷ್ಟು ಸತಿ ಏನಾಗುತ್ತೆ ಅಂದರೆ ಯಾರಾದರೂ ಒಂದು 2-3 ಜನ ಪಾರ್ಟ್ನರು ಸೇರ್ಕೊಂಡಿರ್ತಾರೆ. ಬೇರೆ ಬೇರೆ, ಎಸ್ಪೆಷಲಿ ನನ್ನ ಅನುಭವ, ನಾನು ಬ್ಯಾಂಗ್ಳೂರಿಂದ, ಯಾರೋ ದಾವಣಗೆರೆಯಿಂದ ನಮಗೊಬ್ಬರು ಪಾರ್ಟ್ನರ್ ಇದ್ದಾರೆ ಇವಾಗ, ಮತ್ತು ವಿಜಯನಗರ ಡಿಸ್ಟಿಕ್ಕಿಂದ ಇದ್ದಾರೆ, ನಾಳೆ ಇನ್ನೂ ಯಾರೋ ಇರ್ಬೋದು. ಎಲ್ಲರೂ ಹೇಳ್ತಾ ಇರ್ತಾರೆ ಇವ್ರು ಎಲ್ಲಿಂದ ನಾವು ಬಂದಿದ್ರು, ಇವ್ರನ್ನ ಹೆಂಗೆ ನಂಬೋದು. ಸೊ ಆ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರನೇ ಡಿಫ್ರೆಂಟ್ ಭಾಗಗಳಿಂದ ನಾನು ಈಕ್ವಲ್ ಶೇರ್ ಹೋಲ್ಡರ್ಸ್ನ ಪಾರ್ಟ್ನರ್ಸ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು 3 ಜನ ಇದ್ದೀವಿ, ಇನ್ನು 5 ಜನಕ್ಕೆ ಚಾನ್ಸ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಕಮ್ ಡೌನ್. ಓಕೆ, ದಿಸ್ ಚಾನ್ಸ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ 2 ವಿಚಾರಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಒಂದು, 7 ಜನ ಪಾರ್ಟ್ನರ್ಸ್ ಇದ್ದಾಗ ಟೋಟಲ್ ಆಗಿ ಜನಗಳಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಮೋಸ ಮಾಡೋದು ಕಮ್ಮಿ ಆಗುತ್ತೆ, ಸ್ಕ್ಯಾಮ್ ಮಾಡೋಕ್ಕೆ ಆಗಲ್ಲ. ಸೊ ಒಂದು ಮಧ್ಯ ಕರ್ನಾಟಕದಿಂದ ಒಂದು ಪಾರ್ಟ್ನರು, ಇನ್ನೊಂದು ಪಾರ್ಟ್ ಆಫ್ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಒಂದು ಪಾರ್ಟ್ನರು, ಉಡುಪಿ ಇಲ್ಲ ಇನ್ನು ಕೊಡಗು ಕಡೆಯಿಂದ ಇನ್ನೊಂದು ಪಾರ್ಟ್ನರು, ಮೈಸೂರು ಕಡೆಯಿಂದ ಇನ್ನೊಂದು ಪಾರ್ಟ್ನರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಫಾರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಈಕ್ವಲ್ ಶೇರ್ಸ್ ಮಾಡಿ ಅವ್ರು ಏನು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಶೇರ್ ಹೋಲ್ಡರ್ ಕೊಡ್ತೀವಿ. ಹೌದು, ಇನ್ವೆಸ್ಟ್ಮೆಂಟ್ ಬೇಕಾ? ಡೆಫಿನೆಟ್ ಆಗಿ ಬೇಕು. ಸೊ ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್ ಇಫ್ ಯು ವಾಂಟ್ ಟು ಬಿಕಮ್ ಎ ಪಾರ್ಟ್ನರ್ ಇನ್ ವಿಶ್ವಗ್ರಾ ಅಲಾಂಗ್ ವಿತ್ ಅಸ್? ನಾನು ಈಗ ಆಲ್ಮೋಸ್ಟ್ 30% ಶೇರ್ಸ್ನ ಕೊಟ್ಟಿದ್ದೀನಿ. ಐ ಹೋಲ್ಡ್ 70% ಶೇರ್ಸ್ ಆಫ್ ದ ಕಂಪನಿ. 70% ಶೇರ್ಸ್ ನನ್ನ ಹೆಸರಲ್ಲಿದೆ. ಇನ್ ದ್ಯಾಟ್ ಐ ವಾಂಟ್ ಟು ಗಿವ್ ಅವೇ 55% ಅಂದರೆ 5 ಜನ ಪಾರ್ಟ್ನರು 11% ಟೋಟಲ್ ವಿಶ್ವಗ್ರಾದು ಶೇರ್ಸ್ನ ನನ್ನ ಕಡೆಯಿಂದ. ಇಟ್ ಈಸ್ ಮೈ ಶೇರ್. ಓಕೆ, ಆ್ಯಂಡ್ ದಿಸ್ ಮನಿ ಈಸ್ ಮೈ ಮನಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಇನ್ವೆಸ್ಟ್ ಮಾಡ್ತಾ ಇದೆ, ದಟ್ ಈಸ್ ಮೈ ಮನಿ, ಬಟ್ ಅದನ್ನ ನಾನು ರೀಇನ್ವೆಸ್ಟ್ ಮಾಡ್ತೀನಿ ಕಂಪನಿ ಮೇಲೆ. ಇವಾಗ ನಾನು ತೊಗೊಂಡ್ರೆ ಶೇರ್ 10 ರೂಪಾಯಿಗೆ ತೊಗೊಂಡಿದ್ದೀನಿ, 20 ರೂಪಾಯಿಗೆ ತೊಗೊಂಡಿದ್ದೀನಿ, ಇವಾಗ 100 ರೂಪಾಯಿಗೆ ಮಾರ್ತೇನೆ. ಹೂಸ್ ಮನಿ ಇಸ್ ದಟ್? ಇಟ್ ಈಸ್ ಮೈ ಮನಿ, ಇಟ್ಸ್ ನಾಟ್ ವಿಶ್ವಗ್ರಾ ಮನಿ. ನನ್ನ ಒಂದು ಶೇರ್ ಪಾರ್ಟ್ನರ್ಸ್ನ ಒಂದು 5 ಜನಕ್ಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಲ್ಮೋಸ್ಟ್ 11% ಈಚ್ ಬರುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ 20 lakh rupees ಇನ್ವೆಸ್ಟ್ಮೆಂಟ್ ಪರ್ ಪಾರ್ಟ್ನರ್. ಹೌದು, ಇದು ಜಾಸ್ತಿ ಅಂತ ನೀವು ಕೆಲವ್ರಿಗೆ ಅನಿಸುತ್ತೆ, ಬಟ್ ಬಿಸ್ನೆಸ್ ಮಾಡಲ್ನ ಅರ್ಥ ಮಾಡ್ಕೊಂಡ್ರವ್ರಿಗೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇಷ್ಟು ದೊಡ್ಡ ವಾಲ್ಯೂಮಲ್ಲಿ ನಮ್ಮ ವಿಶ್ವಗ್ರಾದಲ್ಲಿ 11% ಪಾರ್ಟ್ನರ್ ಆಗಬೇಕು ಅಂತಂದರೆ 20 lakhs ಇಸ್ ದ ಶೇರ್ ಪ್ರೈಸ್ ವಿಚ್ ಐ ಆಮ್ ಗಿವಿಂಗ್ ಯು. ಅದರಲ್ಲಿ ಬಂದು ನನ್ನ ಹತ್ರ ಮಾತಾಡಿ ಕೂತ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ಇದೆ. ಮತ್ತು ಒಂದೊಂದು ಹೇಳ್ತೀನಿ, ಬರೀ ದುಡ್ಡು ಹಾಕಿದ್ದೀನಿ, ನಾನು ಬಂದು ದಬ್ಬಾಳಿಕೆ ಮಾಡ್ತೀನಿ, ಎಂಪ್ಲಾಯೀಸ್ ಮೇಲೆ, ವರ್ಕ್ ಫ್ರಮ್ ಹೋಮ್ ಅವ್ರ ಮೇಲೆ ಪಾಲಿಸೀಸ್ ಚೇಂಜ್ ಮಾಡ್ತೀನಿ ಅಂದರೆ ದಟ್ ವಿಲ್ ನೆವರ್ ಹ್ಯಾಪನ್. ಯಾಕಂದರೆ ಬೇಕಾದ್ರೆ ಇನ್ನೊಂದು 15%, ನನಗೆ 70% ಇದೆಯಲ್ಲ, ಅದರಲ್ಲಿ ಇನ್ನೊಂದು 15% ನಾನು ರಿಟೈನ್ ಮಾಡ್ತೀನಿ. ಇಟ್ ಹ್ಯಾಸ್ ಟು ಬಿ ಫಾರ್ ಪಬ್ಲಿಕ್.
ಮತ್ತೆ ಕೆಲಸ ಮಾಡೋರು ಮಾತ್ರ ಬನ್ನಿ. ದುಡ್ಡು ಹಾಕಿದ್ದೀನಿ, ನೀನು ಕೆಲಸ ಮಾಡು, ನಾನು ಬಾಸು, ನೀನು ಕೆಲಸದವನು ಅಂತೇಳಿ ಮಿಕ್ಕಿದ ಪಾರ್ಟ್ನರ್ಸ್ ಮೇಲಾಗಲಿ ಎಂಪ್ಲಾಯ್ಸ್ ಮೇಲಾಗಲಿ ದಬ್ಬಾಳಿಕೆ ಮಾಡೋಂಥ ಇನ್ವೆಸ್ಟರ್ಸ್ ನನಗೆ ಬೇಡ. ಅಟ್ಲೀಸ್ಟ್ 8 ಗಂಟೆ ಎಲ್ಲಾದ್ರೂ ಹೋಗಿ ಏನು ಕೆಲಸ ಮಾಡ್ತೀವಿ, 8 ಗಂಟೆ ಬೇಡ, 20 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು 3 ರಿಂದ 4 ಗಂಟೆ ಒಂದೊಂದು ರೋಲು. ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಿದ್ದೆಲ್ಲ ನಾನು ನೋಡ್ಕೊತೀನಿ, ಎಂಪ್ಲಾಯ್ಸ್ ಸಂಬಂಧಪಟ್ಟಿದ್ದೆಲ್ಲ ನಾನು ನೋಡ್ಕೊತೀನಿ, ಸ್ಟೂಡೆಂಟ್ಸಿಗೆ ಸಂಬಂಧಪಟ್ಟಿದ್ದೆಲ್ಲ ನಾನು ನೋಡ್ಕೊಡ್ತೀನಿ. ಸ್ವಲ್ಪ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆತನ, ಒಳ್ಳೆ ವ್ಯಕ್ತಿತ್ವ, 4 ಜನಕ್ಕೆ ಕೆಲಸ ಮಾಡಬೇಕು ಅಂತ ಇರೋರು, 20 ಲಕ್ಷ ಜಾಬಲ್ಲಿ ರೆಡಿ ಇರೋರು, ದಯವಿಟ್ಟು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ಮೈ ಫೋನ್ ನಂಬರ್ 7619375055. ಇದನ್ನೆಲ್ಲ ಯಾಕೆ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಐ ಆಮ್ ವೆರಿ ಕನ್ಸರ್ನ್ಡ್ ಅಬೌಟ್ ನನ್ನ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಆಗಿರ್ಬೋದು, ಆ ಸ್ಟೂಡೆಂಟ್ಸ್ ಆಗಿರ್ಬೋದು. ಸಾಕಷ್ಟು ಸತಿ ಏನಾಯ್ತಂದರೆ ಕೆಲವರು ಮೂರ್ಖರು ಪಾರ್ಟ್ನರ್ಗಳನ್ನ ಮಾಡ್ಕೊಂಡಿದ್ದೆ ನಾನು ನನ್ನ ಪಾಸ್ಟಲ್ಲಿ. ಅವ್ರದ್ದು ಏನೋ ಪರ್ಸ್ನಲ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ದಿ ಗಿವ್ ಅಪ್. ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ಆ ಮಕ್ಳಿಗಾಗಲಿ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ಗಾಗಲಿ ಅನ್ಯಾಯ ಆಗಬಾರ್ದು. ಕಂಪ್ನಿ ಇಲ್ಲಾಂದ್ರೂ ಮುಂದಕ್ಕೆ ನಡಿಬೇಕು, ಸಾಕಷ್ಟು ಜನ ಪಾರ್ಟ್ನರ್ಸ್ ಬಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ. ಇದು ನಾನು ಮಾಡಿರೋ ಪ್ಲ್ಯಾನ್ ಅಲ್ಲ, ಇದು ಚಾಣಕ್ಯ ಅರ್ಥಶಾಸ್ತ್ರದಲ್ಲೇ ಹೇಳ್ತಾರೆ. ಯಾವುದೋ ಒಂದು ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಡಿಬೇಕು, ಚೆನ್ನಾಗಿ ನಡಿಬೇಕು ಅಂದರೆ ಮಿನಿಮಮ್ 7 ಜನ ಇರಬೇಕು. ಇವಾಗ NGO ಅಲ್ಲಿ ನೋಡಿ 7 ಜನ ಇರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಇಬ್ಬರಿದ್ರೆ ನಡೆಯುತ್ತೆ ಪ್ರೈವೇಟ್ ಲಿಮಿಟೆಡಲ್ಲಿ, ಅವಾಗಲೇ ಸ್ಕ್ಯಾಮ್ಸ್ ಆಗೋದು. ಒಬ್ಬರೋ ಇದ್ರೆ ಒಬ್ಬರು ಕರೆಕ್ಟ್ ಅವ್ನು ಇರ್ತಾನೆ, ಒಬ್ಬ ಫ್ರಾಡ್ ಇರ್ತಾನೆ. ಅದು 6 ಜನ 7 ಜನ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಏನೇ ಡಿಸಿಷನ್ ತೊಗೊಬೇಕಂದ್ರೆ 6 ಜನ 7 ಜನ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಜೊತೆ ಒಬ್ಬರೇ ಪಾರ್ಟ್ನರ್ ಇದ್ರು ಅಂತ ಇಟ್ಕೊಳ್ಳಿ, ಒಬ್ಬರೇ ಪಾರ್ಟ್ನರ್ ಇದ್ರು ಅಂತ ಇಟ್ಕೊಳ್ಳಿ, ಮೋಸ್ಟ್ ಆಫ್ ದಿ ಡಿಸಿಷನ್ ನಾನೇ ತೊಗೊತೀನಿ. ಯಾಕಂದರೆ 70% ಸ್ಟೇಕ್ ಹೋಲ್ಡರ್ ನಾನು ಆಗಿರೋದ್ರಿಂದ. ಅವರಿಬ್ಬರು ಏನಾದರೂ ಹೇಳಿದ್ರೆ ನಾನು ಕೇಳಲ್ಲ, ಫಾರ್ ಎಕ್ಸಾಂಪಲ್ ಹಂಗಾಗ್ಬಿಡುತ್ತೆ. ಮತ್ತು ನಾಲೆಜ್ ಇಲ್ಲದೆ ಇರೋರು, ಈ ಇಂಡಸ್ಟ್ರಿ ನಾಲೆಜ್ ಇಲ್ಲದೆ ಇರೋರು ಅಥವಾ ಒಂದು ಸ್ವಲ್ಪ ನಾಲೆಜ್ ಇಲ್ಲದೆ ಇರೋರು ಬಂದರೆ ನಡೆಯುತ್ತೆ, ಬಟ್ ಕಲಿತು ಅರ್ಥ ಮಾಡ್ಕೊಂಡವ್ರು ಇದ್ರೆ ಚೆನ್ನಾಗಿರುತ್ತೆ. ಸೊ ಐ ಆಮ್ ಕಾಲಿಂಗ್ ಫಾರ್ ಒನ್ ವೆರಿ ಬಿಗ್ ವಿಷನ್. ಬಂದರೂ ಬಂದಿಲ್ಲ ಅಂದರೂ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗ್ತಾ ಇದ್ದೀನಿ, ಮುಂದಕ್ಕೆ ಹೋಗ್ತಾ ಇದೆ. ನಾನೇನು ವರಿನೇ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಆಲ್ರೆಡಿ ನನಗೆ ಹೇಳ್ದಲ್ಲ, ನಮ್ಮದು ಫ್ರೀಲಾನ್ಸರ್ಸೇ 7,000 ಜನ ಫ್ರೀಲಾನ್ಸರ್ಸ್ ಇದ್ದಾರೆ. ದಾವಣಗೆರೆಯಲ್ಲಿ ಮಾತ್ರ 300-350 ಜನ ಇದ್ದಾರೆ. ಎಲ್ಲೋ ಯಾರೋ ಒಂದು 4 ಜನ ಆದರೂ ನಾವು 4 ಜನ ಸೇರಿ ಒಂದು ಶೇರ್ ಹೋಲ್ಡರ್ ತೊಗೊತೀನಿ ಅಂದರೆ ಆ ಒಂದು ಶೇರಲ್ಲಿ ಒಂದು ಡೈರೆಕ್ಟರ್ ಜಾಗದಲ್ಲಿ 4 ಜನ ಮಾಡ್ಕೊತಾರೆ. ಬಿಸ್ನೆಸ್ ಅಂತೂ ನಡೆಯುತ್ತೆ. ಇಟ್ ವಿಲ್ ಹ್ಯಾಪನ್, ಇಟ್ ಶುಡ್ ನಾಟ್ ಸ್ಟಾಪ್ ಅಟ್ ಎನಿ ಕಾಸ್ಟ್ ಅಂತ ಹೇಳ್ತಾ ಈ ಒಂದು ಲಾಂಗ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಲಿ, ನಮ್ಮ ಜೊತೆ ಬಿಸ್ನೆಸ್ಸಲ್ಲಿ ಇರೋದಕ್ಕಾಗಲಿ, ನಮ್ಮ ವೆಂಡರ್ಸಿಗಾಗಲಿ, ನಮಗೆ ಬಾಡಿಗೆ ಕೊಟ್ಟಿರೋಂಥ ಬಿಲ್ಡಿಂಗ್ ಓನರ್ಸಿಗಾಗಲಿ ಮತ್ತು ಸ್ಟೂಡೆಂಟ್ಸಿಗಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗ್ರ.